ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಲ್ಲಿ ಈ ವ್ಯಕ್ತಿ ಕೂಡ ಬರ್ತಾರೆ. ಈ ವ್ಯಕ್ತಿ ದುಡ್ದಿರೋ ಎಂಟೈರ್ ದುಡ್ಡು ಸ್ಟಾಕ್ ಮಾರ್ಕೆಟ್ ಇಂದ. ಈ ವ್ಯಕ್ತಿದು ಇವತ್ತಿನ ನೆಟ್ವರ್ತ್ ಸುಮಾರು $140 ಬಿಲಿಯನ್ ಇದೆ. ಅಂದ್ರೆ ಸುಮಾರು 14 ರಿಂದ 15 ಲಕ್ಷ ಕೋಟಿ. ಇಷ್ಟು ದುಡ್ಡನ್ನು ಈ ವ್ಯಕ್ತಿ ಕೇವಲ ಸ್ಟಾಕ್ ಮಾರ್ಕೆಟ್ ಇಂದಾನೇ ಗಳಿಸಿರೋದು. ಆ ವ್ಯಕ್ತಿ ಯಾರು ಅಂದ್ರೆ ವಾರನ್ ಬಫೆಟ್. ಈ ವಾರನ್ ಬಫೆಟ್ಗೆ ಒಂದು ಇಂಟರ್ವ್ಯೂ ನಲ್ಲಿ ಒಬ್ಬ ವ್ಯಕ್ತಿ ಕ್ವಶನ್ ಕೇಳ್ತಾನೆ. ಏನಂದ್ರೆ ನೀವು ಇಷ್ಟೊಂದು ರಿಚ್ ಆಗಕ್ಕೆ ಕಾರಣ ಏನು, ಅಂತದೇನ್ ನೋಡ್ತೀರಾ ನೀವು ಅಂತ ಕೇಳ್ತಾನೆ. ಅದಕ್ಕೆ ವಾರನ್ ಬಫೆಟ್ ಒಂದು ಬುಕ್ ಸಜೆಸ್ಟ್ ಮಾಡ್ತಾರೆ. ಆ ಬುಕ್ ನೇಮ್ ಬಂದ್ಬಿಟ್ಟು ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ. ಈ ಬುಕ್ ಅಲ್ಲಿ ವಾರನ್ ಬಫೆಟ್ ಹೇಳೋದು, ನೀವು ಜಸ್ಟ್ 2 ಚಾಪ್ಟರ್ ಓದಿದ್ರೆ ಸಾಕು ನಿಮ್ಮ ಜೀವನನೇ ಚೇಂಜ್ ಆಗುತ್ತೆ ಅಂತ. All you need to do to get rich in this world, and chapter 8 says that in the market you're going to have a partner named Mr. Market. ಯಾಕಂದ್ರೆ ಈ 2 ಚಾಪ್ಟರ್ ಓದಿದ್ಮೇಲೆ ನಾನು ಏನೇನು ಯೋಚನೆ ಮಾಡ್ತಿದ್ನೋ ಅದು ಪೂರ್ತಿ ಉಲ್ಟಾ ಆಗಿದೆ. ಇವತ್ತು ನಾನೇನು ದುಡ್ಡು ಮಾಡಿದ್ದೀನೋ ಅದಕ್ಕೆ ಕಾರಣನೇ ಈ 2 ಚಾಪ್ಟರ್ ಅಂತ ವಾರನ್ ಬಫೆಟ್ ಆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ನನಗನ್ನಿಸ್ತಿರೋ ಪ್ರಕಾರ ಇವತ್ತಿನ ಸಿಚುವೇಶನ್ ನೆನೆಸ್ಕೊಂಡ್ರೆ, ಅಂದ್ರೆ ಯಾವ ರೀತಿ ವಾರ್ ಆಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಕೆಳಗೆ ಬೀಳ್ತಾ ಇದೆ, ಫೈನಾನ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಭಯ ಆಗ್ತಾ ಇದೆ, ಇಂಥ ಸಿಚುವೇಶನ್ ಅಲ್ಲಿ ನಮಗೆ ಈ 2 ಚಾಪ್ಟರು ತುಂಬಾ ಮುಖ್ಯ. ನೀವು ಎಂಟೈರ್ ಬುಕ್ ಓದೋದೇ ಬೇಕಾಗಿಲ್ಲ. ಈ 2 ಚಾಪ್ಟರ್ನ ಅರ್ಥ ಮಾಡ್ಕೊಂಡ್ರೆ ನೀವು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲ, ಜೀವನದಲ್ಲೇ ಸಕ್ಸಸ್ ಆಗ್ಬೋದು. ಯಾಕಂದ್ರೆ ಈ 2 ಚಾಪ್ಟರ್ ನಮಗೆ ಜೀವನದ ಲೆಸನ್ ಕೂಡ ಹೇಳುತ್ತೆ. ಹಾಗಿದ್ರೆ ಯಾವ್ದದು ಈ 2 ಚಾಪ್ಟರ್? ಅಂತದ್ ಏನ್ ಹೇಳುತ್ತೆ ಈ 2 ಚಾಪ್ಟರ್? ಯಾರೀ ವಾರನ್ ಬಫೆಟ್? ವಾರನ್ ಬಫೆಟ್ ಬಗ್ಗೆ ಆಲ್ರೆಡಿ ನಿಮಗೆ ತುಂಬಾ ಗೊತ್ತಿರುತ್ತೆ. ನಾನೇ ವಾರನ್ ಬಫೆಟ್ ಬಗ್ಗೆ ತುಂಬಾ ವಿಡಿಯೋಗಳು ಮಾಡಿದ್ದೀನಿ. ವಾರನ್ ಬಫೆಟ್ ಒಬ್ಬ ಜಗತ್ತಿನ ಅತಿ ಶ್ರೇಷ್ಠ ಇನ್ವೆಸ್ಟರ್. ವಾರನ್ ಬಫೆಟ್ ಏಜು ಕೇವಲ 13 ವರ್ಷ ಇರಬೇಕಾದ್ರಿಂದನೂ ವಾರನ್ ಬಫೆಟ್ ಇನ್ವೆಸ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಇವ್ರು ಇನ್ವೆಸ್ಟ್ಮೆಂಟ್ ಅಲ್ಲಿ ಸೀರಿಯಸ್ ಆಗಿದ್ದು 19ನೇ ವರ್ಷದಲ್ಲಿ. ಯಾಕಂದ್ರೆ ಇವ್ರು 19ನೇ ವರ್ಷದಲ್ಲಿ ಏನ್ ಮಾಡ್ತಾರೆ, ಇವರು ಒಮಾಹಾದಲ್ಲಿ ಸ್ಟೇ ಆಗಿರ್ತಾರೆ. ಒಮಾಹಾದ ನೆಬ್ರಾಸ್ಕಾದ ಪ್ರತಿಷ್ಠಿತ ಲೈಬ್ರರಿಗೆ ಹೋಗಿ ಇವರೊಂದು ಬುಕ್ ಎತ್ಕೊಂತಾರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ನಾನು ಕಲಿಬೇಕು ಅಂತ. ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲಿಬೇಕಂದ್ರೆ ಇದಿದ್ದು ಒಂದೇ ಬುಕ್, ಅದು ಇಂಟೆಲಿಜೆಂಟ್ ಇನ್ವೆಸ್ಟರ್. ಈ ಬುಕ್ ನ ಬರ್ದಿರೋದು 1949ರಲ್ಲಿ. ಈ ಬುಕ್ ಓದ್ತಾ ವಾರನ್ ಬಫೆಟ್ ಒಂದು ರಿಯಲೈಸ್ ಆಗುತ್ತೆ, ಇಷ್ಟು ದಿವಸ ನಾನು ಏನ್ ಕಲ್ತಿದ್ದೀನಲ್ಲ ಅದೆಲ್ಲ ಸುಳ್ಳು ಅಂತ. ಯಾಕಂದ್ರೆ ಈ ಬುಕ್ ಆ ತರ ರಿಯಾಲಿಟಿನ ಹೇಳ್ತಾ ಹೋಗುತ್ತೆ. ಇದನ್ನ ವಾರನ್ ಬಫೆಟ್ 19 ವರ್ಷದಲ್ಲಿ ಕಲಿತಾರೆ. ಇವಾಗ ಇವ್ರಿಗೆ 96-97 ವರ್ಷ ಆಗಿದೆ. ಇವಾಗ್ಲೂ ಕೂಡ ವಾರನ್ ಬಫೆಟ್ ಇದೇ ಫಿಲಾಸಫಿನ ಯೂಸ್ ಮಾಡಿ ಇವಾಗಲೂ ಕೂಡ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಳೆದೆಲ್ಲ ಬಿಟ್ಟಾಕಿ, ಹಳೆ ಕಾಲದ್ದೆಲ್ಲ ಬಿಟ್ಟಾಕ್ಬಿಡಿ. 2014ರಲ್ಲಿ ವಾರನ್ ಬಫೆಟ್ ಆಪಲಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಆಪಲ್ ಶೇರ್ ಬಂದ್ಬಿಟ್ಟು $20 ಇಂದ $25 ಇತ್ತು. ಆ ಟೈಮಲ್ಲಿ ವಾರನ್ ಬಫೆಟ್ ಎಂಟ್ರಿ ಆಗ್ತಾರೆ. ಇವ್ರು ಎಂಟ್ರಿ ಆಗ್ಬೇಕಾದ್ರೆ ಆಪಲ್ನ PE ಕೇವಲ 12 ಇರುತ್ತೆ. ಆ ಟೈಮಲ್ಲಿ ವಾರನ್ ಬಫೆಟ್ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿ ಕೇವಲ 5 ವರ್ಷದಲ್ಲಿ ಈ ಶೇರ್ ಪ್ರೈಸು 6 ಪಟ್ಟು ಮೇಲಕ್ಕೆ ಹೋಗುತ್ತೆ. ಜಗತ್ತಿನ ಅತಿ ದೊಡ್ಡ ಕಂಪ್ನಿ ಆಪಲ್ 6 ಪಟ್ಟು ಮೇಲೆ ಹೋಗುತ್ತೆ. ಲಾರ್ಜ್ ಕ್ಯಾಪ್ 6 ಪಟ್ಟು ಮೇಲೆ ಹೋಗುತ್ತೆ. ಮತ್ತೆ ವಾರನ್ ಬಫೆಟ್ ಆಪಲ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದು ಎಷ್ಟು ಅಂದ್ರೆ 40%. ಅಂದ್ರೆ ಅದು ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲಿ 40 ಭಾಗ ಆಪಲ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. $100ನಲ್ಲಿ $40 ಜಸ್ಟ್ ಆಪಲ್ ಒಂದೇ ಶೇರ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಈ ಬುಕ್ ಅಲ್ಲಿರೋ ಫಿಲಾಸಫಿನ ಮುಂಚಿಂದ ಅಳವಡಿಸ್ಕೊಂಡು ಬಂದಿರೋದ್ರಿಂದ. ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಬರ್ಬೇಕಂದ್ರೆ ಎಲ್ಲರೂ ಕೂಡ ಈ ಬುಕ್ ನ ಓದ್ತಾರೆ ಕಂಪಲ್ಸರಿ. ಇದನ್ನ ಭಗವದ್ಗೀತೆ ಆಫ್ ಸ್ಟಾಕ್ ಮಾರ್ಕೆಟ್ ಅಂತ ಕರೀತಾರೆ. ಯಾಕಂದ್ರೆ ಇದೇ ಫಸ್ಟ್ ಬುಕ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು. ಹೊಸಬ್ರು ಈ ಬುಕ್ ನ ಓದಿ 1-2 ಚಾಪ್ಟರ್ ಅಲ್ಲೇ ವಾಪಸ್ ಬಂದ್ಬಿಡ್ತಾರೆ. ಯಾಕಂದ್ರೆ ಇದು ತುಂಬಾ ಓಲ್ಡ್ ಆಯ್ತು, ಇವಾಗೆಲ್ಲ ವರ್ಕ್ ಆಗಲ್ಲ ಅಂತ ತುಂಬಾ ವಾಪಸ್ ಬಂದ್ಬಿಡ್ತಾರೆ. ವಾರನ್ ಬಫೆಟ್ ಹೇಳ್ತಿರೋದು ಎಂಟೈರ್ ಬುಕ್ ಓದ್ಬೇಡಿ, ಈ 2 ಚಾಪ್ಟರ್ ಓದಿ ಅಂತ. ಚಾಪ್ಟರ್ ನಂಬರ್ 8 ಮತ್ತೆ ಚಾಪ್ಟರ್ ನಂಬರ್ 20 ಇದರಲ್ಲೇನೆ ಸ್ಟಾಕ್ ಮಾರ್ಕೆಟ್ನ ಸೈಕಾಲಜಿ ಇದೆ. ಈ ಸೈಕಾಲಜಿ ಅರ್ಥ ಮಾಡ್ಕೊಂಡ್ರೆ ನೀವೆಂಥ ಸಿಚುವೇಶನಲ್ಲೂ ದುಡ್ಡು ಮಾಡ್ಬೋದು. ಹಾಗಿದ್ರೆ ಈ 2 ಚಾಪ್ಟರು ಏನು ಹೇಳುತ್ತೆ? ಈ ಬುಕ್ ಬರ್ದಿರೋ ಆಥರ್ ಹೆಸರು ಬೆಂಜಮಿನ್ ಗ್ರಹಾಮ್ ಅಂತ. ಇವರು 1894ರಲ್ಲಿ ಲಂಡನಲ್ಲಿ ಹುಡ್ತಾರೆ. ಲಂಡನಲ್ಲಿ ಹುಟ್ಟಿ ಇವರು 1 ವರ್ಷ ಇರ್ಬೇಕಾದ್ರೆ ಅಮೆರಿಕಾಗೆ ಇವ್ರ ಫ್ಯಾಮಿಲಿ ಶಿಫ್ಟ್ ಆಗುತ್ತೆ. ಇವ್ರು ಅಮೆರಿಕಾಗೆ ಶಿಫ್ಟ್ ಆದ್ಮೇಲೆ ಇವ್ರ ತಂದೆನ ಕಳ್ಕೊಂತಾರೆ. ತಂದೆ ಕಳ್ಕೊಂಡು ಇವ್ರು ತುಂಬಾ ಬಡತನದಲ್ಲೇ ಬದುಕ್ತಾ ಹೋಗ್ತಾರೆ. ಬಟ್ ಇವ್ರು ಬಡತನದಲ್ಲಿ ಇದ್ರೂ ಇವ್ರ ಮೈಂಡ್ ತುಂಬಾ ಚುರುಕಾಗಿರುತ್ತೆ. ಅದಕ್ಕೆ ಇವ್ರಿಗೆ ಕೊಲಂಬಿಯಾ ಯೂನಿವರ್ಸಿಟಿ ಸ್ಕಾಲರ್ಶಿಪ್ ಅಲ್ಲಿ ಅಡ್ಮಿಷನ್ ಕೊಡುತ್ತೆ. ಇವರು ಇದೇ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಓದ್ತಾ ಅಲ್ಲೇ ಪ್ರೊಫೆಸರ್ ಆಗಿ ಕೂಡ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮುಂದೆ 1920ರಲ್ಲಿ ಈ ಗ್ರಹಾಮ್ ವಾಲ್ ಸ್ಟ್ರೀಟಿಗೆ ಎಂಟ್ರಿ ಕೊಡ್ತಾರೆ. ವಾಲ್ ಸ್ಟ್ರೀಟ್ ಅಂದ್ರೆ ಅಮೆರಿಕದ ಒಂದು ಸ್ಟ್ರೀಟ್, ಅಂದ್ರೆ ಒಂದು ರೋಡ್. ನಮ್ಮ ಇಂಡಿಯಾದಲ್ಲಿ ದಲ್ಲಾಲ್ ಸ್ಟ್ರೀಟ್ ಅಂತ ಇದೆ ಮುಂಬೈನಲ್ಲಿ, ಅದೇ ರೀತಿ ಅಮೆರಿಕದಲ್ಲಿ ವಾಲ್ ಸ್ಟ್ರೀಟ್ ಅಂತ ಇದೆ. ಅಲ್ಲಿ ಇವರು ಕೆಲ್ಸಕ್ಕೆ ಸೇರ್ಕೊಂತಾರೆ. ಆ ಏರಿಯಾ ಪೂರ್ತಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವರ್ಕೇ ಇರುತ್ತೆ. ಅವಾಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಟಿಪ್ಸು, ರೂಮರ್ಸು, ಗಟ್ ಫೀಲಿಂಗು ಬರೀ ಇದೇ ಆಗಿರುತ್ತೆ. ಯಾವುದೇ ರೀತಿ ರಿಯಾಲಿಟಿ ಇರಲ್ಲ. ಸ್ಟಾಕ್ ಮೇಲೋದಾಗ ಬೈ ಮಾಡು, ಕೆಳಗೋದಾಗ ಸೆಲ್ ಮಾಡು, ಇದೇ ರೀತಿ ಆಗಿರುತ್ತೆ.
ಅವಾಗ ತುಂಬ ಜನ ಇದೇ ಮಾಡ್ತಿರ್ತಾರೆ. ಯಾಕಂದರೆ 1920ರಿಂದ 1929ವರೆಗೂ ಅಮೆರಿಕದ ಸ್ಟಾಕ್ ಮಾರ್ಕೆಟು ಸಖತ್ತು ಮೇಲೋಗಿರುತ್ತೆ, ಹೈಯೆಸ್ಟ್ ಎವರ್ ರಿಟರ್ನ್ ಕೊಟ್ಟಿರುತ್ತೆ. ಆ ಟೈಮಲ್ಲಿ ತುಂಬ ಜನ ಬರೀ ಇದೇ ಕೆಲಸ ಮಾಡ್ತಿರ್ತಾರೆ. ಬಟ್ ಇದು 1929ರ ಗ್ರೇಟ್ ಡಿಪ್ರೆಷನ್ನಲ್ಲಿ ಎಲ್ಲ ಅಳಿಸೋಗುತ್ತೆ, ಅಂದರೆ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಆಗುತ್ತೆ. ಆ ಟೈಮಲ್ಲಿ ಈ ಗ್ರಹಂ ಕೂಡ ಇರೋ ಬರೋ ದುಡ್ಡೆಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ. ಬಟ್ ಇವರು ಕಳೆದ 14 ವರ್ಷದಿಂದ ಏನೇನು ನೋಡಿರ್ತಾರಲ್ಲ ಅದನ್ನು ಕಲ್ತ್ಕೊಂಡು ರಿಯಲ್ ಡೇಟಾ ತಗೊಂಡು ರಿಯಲ್ ಪ್ಯಾಟರ್ನ ಅಬ್ಸರ್ವ್ ಮಾಡಿಕೊಂಡು ಫೇಲ್ಯೂರ್ನೆಲ್ಲನೂ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ಒಂದು ಬುಕ್ ಬರೀತಾರೆ. ಆ ಬುಕ್ ಹೆಸರು ಸೆಕ್ಯೂರಿಟಿ ಅನಾಲಿಸಿಸ್ ಅಂತ. 1934ರಲ್ಲಿ ಈ ಬುಕ್ ಬರೀತಾರೆ. ಮುಂದೆ ಹೋಗಿ ಅಂದರೆ 1949ರಲ್ಲಿ ಇನ್ನೊಂದು ಬುಕ್ ಬರೀತಾರೆ, ಅದೇ ದ ಇಂಟೆಲಿಜೆಂಟ್ ಇನ್ವೆಸ್ಟರ್. ಈ ಬುಕ್ನೇ ವಾರನ್ ಬಫೆಟ್ ತನ್ನ 19ನೇ ವಯಸ್ಸಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಬುಕ್ನ 8ನೇ ಚಾಪ್ಟರು ತುಂಬ ಮುಖ್ಯ ಅಂತ ವಾರನ್ ಬಫೆಟ್ ಹೇಳ್ತಾರೆ. ಆ ಚಾಪ್ಟರ್ ಯಾವುದು ಅಂದರೆ ಮಿಸ್ಟರ್ ಮಾರ್ಕೆಟ್. ಈ ಮಿಸ್ಟರ್ ಮಾರ್ಕೆಟ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದ್ಸಲ ಹೇಳಿದ್ದೆ, ಇವಾಗ ಒಂದ್ಸಲ ಹೇಳ್ತಿದ್ದೀನಿ. ಮಿಸ್ಟರ್ ಮಾರ್ಕೆಟ್ ಅನ್ನೋದು ಒಂದು ಕ್ಯಾರೆಕ್ಟರ್, ಅಂದರೆ ಅದನ್ನು ಗ್ರಹಂ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕಂದರೆ ಸ್ಟಾಕ್ ಮಾರ್ಕೆಟ್ನ ಮೂವ್ ಮಾಡ್ತಿರೋದು ಮತ್ತು ಕೆಳಗೆ ತಗೊಂಬರ್ತಿರೋದು ಎಲ್ಲರೂ ಮನುಷ್ಯರೇನೆ. ಇಲ್ಲಿ ಎಲ್ಲ ಹ್ಯೂಮನ್ಸ್ನ ಎಮೋಷನ್ ಇದೆ, ಅಂದರೆ ಎಲ್ಲರಿಗೂ ಸೇಮ್ ಟೈಮಲ್ಲೇ ಭಯ ಬರುತ್ತೆ, ಎಲ್ಲರಿಗೂ ಸೇಮ್ ಟೈಮಲ್ಲೇ ಖುಷಿ ಆಗುತ್ತೆ. ಇಲ್ಲಿ ಕೆಲವೊಬ್ರು ಮಾತ್ರ 99 ಜನ ಏನು ಥಿಂಕ್ ಮಾಡ್ತಾರೆ ಅದನ್ನು ಉಲ್ಟಾ ಥಿಂಕ್ ಮಾಡ್ತಾರೆ. ಬಟ್ 90% ಜನಗಳದ್ದು ಫೀಲಿಂಗು ಸೇಮ್ ಇರುತ್ತೆ. ಈ ಫೀಲಿಂಗೇನೆ ಮಾರ್ಕೆಟ್ನ ಮೇಲೆ ಕೆಳಗೆ ತಗೊಂಡೋಗುತ್ತೆ. ಈ ಮಿಸ್ಟರ್ ಮಾರ್ಕೆಟ್ ಕೆಲಸ ಏನಂದರೆ ಡೈಲಿ ಪ್ರೈಸ್ನ ನಿಮ್ಮ ಮುಂದೆ ತಗೊಂಬಂದಿಡೋದು. ಲಾಸ್ಟ್ ಟೈಮಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಅದಕ್ಕಿಂತ ಈ ಎಕ್ಸಾಂಪಲ್ ಚೆನ್ನಾಗಿದೆ. ನೀವೊಂದು ಬಿಸ್ನೆಸ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಒಂದು ಪಾರ್ಟ್ನರ್ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅವನು ಇದರಲ್ಲಿ ಬಿಸ್ನೆಸ್ ಇದೆ. ಅವನೇನು ಮಾಡ್ತಾನೆ, ಬರ್ತಾನೆ, ನೋಡ್ತಾನೆ ಬಿಸ್ನೆಸ್ ಚೆನ್ನಾಗಿ ನಡೀತಿದ್ರೆ ಖುಷಿ ಆಗ್ಬಿಟ್ಟು ನಿನಗೂ ಕೇಳ್ತಾನೆ, ನಿಂದು ಶೇರ್ ಪ್ರೈಸ್ 100 ರೂಪಾಯಿ ಇತ್ತು, ಇವಾಗ 200 ರೂಪಾಯಿ ಕೊಡ್ತೀಯಾ ನನಗೆ ಅಂತ ಕೇಳ್ತಾನೆ. ಬಿಸ್ನೆಸ್ ಚೆನ್ನಾಗಿ ಆಗ್ತಿದ್ರೆ ಅವತ್ತು ಚೆನ್ನಾಗಿ ವ್ಯಾಪಾರ ಆಗಿಬಿಟ್ರೆ, ನೆಕ್ಸ್ಟ್ ಡೇ ಚೆನ್ನಾಗಿ ವ್ಯಾಪಾರ ಆಗಲಿಲ್ಲದ್ರೆ ಸಡನ್ನಾಗಿ ಬರ್ತಾನೆ. ಸಡನ್ನಾಗಿ ಬಂದ್ಬಿಟ್ಟು ಗುರು ನಂದೊಂದು ಶೇರ್ ಇದೆ 80 ರೂಪಾಯಿಗೆ ತಾಣ್ತೀಯ, 80 ರೂಪಾಯಿ ಕೊಡೋಕೆ ರೆಡಿ ಇದ್ದೀನಿ ಅಂತ ಕೇಳ್ತಾನೆ. ಮತ್ತೆ ಬರ್ತಾನೆ, ನಾಳೆ ಬಂದ್ಬಿಟ್ಟು 80 ರೂಪಾಯಿ ಇರೋದನ್ನ 90 ರೂಪಾಯಿ ಮಾಡ್ತಾನೆ, 90 ರೂಪಾಯಿ ಇರೋದನ್ನ 80 ರೂಪಾಯಿ ಮಾಡ್ತಾನೆ, 70 ರೂಪಾಯಿ ಮಾಡ್ತಾನೆ. ಈ ಥರ ಡೈಲಿ ನಿಮಗೆ ಕೇಳ್ತಾನೆ ಇರ್ತಾನೆ, ಅಷ್ಟು ಕೊಡ್ತೀಯಾ, ಇಷ್ಟು ಕೊಡ್ತೀಯಾ ಅಂತ. ನೀವು ಡೈಲಿ ಈ ಥರ ಶೇರ್ಗಳನ್ನ ಸೆಲ್ ಮಾಡ್ಕೊಂಡು ಕೂತ್ಕೊಂತೀರಾ, ಅದು ಬಿಸ್ನೆಸ್ ಆಗಿ ಸೆಲ್ ಮಾಡ್ಕೊಂಡು ಕೂತ್ಕೊಂತೀರಾ? ನಿಮ್ಮ ಮನೆಯೇ ಡೈಲಿ ಒಂದ್ಸಲ ಅಷ್ಟು ಕೊಡ್ತೀಯಾ ಅಂತ ಕೇಳಿದ್ರೆ ಸೆಲ್ ಮಾಡ್ತೀರಾ? ಮಾಡಲ್ಲ. ಯಾಕಂದ್ರೆ ನಿಮಗೆ ಗೊತ್ತಿದೆ ಇದ್ರ ರಿಯಲ್ ವ್ಯಾಲ್ಯೂ ಏನಿದೆ ಅಂತ. ಯಾರೋ ಏನೋ ಕೇಳ್ದ ಅಂತ ನೀವು ಅದನ್ನ ಸೆಲ್ಲು ಮಾಡಲ್ಲ, ಬೈನೂ ಮಾಡಲ್ಲ. ಅದೇ ರೀತಿ ಮಾರ್ಕೆಟ್ ಅನ್ನೋದು ನಿಮಗೆ ಡೈಲಿ ಬಂದ್ಬಿಟ್ಟು ಪ್ರೈಸ್ ಹೇಳ್ತಾ ಇರುತ್ತೆ. ಇವಾಗಂತೂ ನ್ಯೂಸ್ ಚಾನಲ್ಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾವೆ, ಅಷ್ಟು ಲಕ್ಷ ಕೋಟಿ ಲಾಸ್ ಆಯಿತು, ಇಷ್ಟು ಲಕ್ಷ ಕೋಟಿ ಲಾಸ್ ಆಯಿತು ಅಂತ ಹೇಳೋಕ್ಕೆ. ಇದರಿಂದ ಜನಗಳಿಗೆ ಪ್ಯಾನಿಕ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ, ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಇದು ಹ್ಯೂಮನ್ನ ಬಿಹೇವಿಯರು. ಇದು ಆ್ಯಕ್ಚುಲಿ ನಿಜವಾದ ಇನ್ವೆಸ್ಟರ್ಸ್ಗೆ ಬೆನಿಫಿಟ್ ಮಾಡುತ್ತೆ, ಇದು ಪ್ರಾಬ್ಲಮ್ ಅಲ್ಲ ಅಂತ ಗ್ರಹಂ ಹೇಳ್ತಾರೆ. ಈ ಥರ ಮಿಸ್ಟರ್ ಮಾರ್ಕೆಟ್ ಇರೋದೇನೆ ಕೆಲವೊಬ್ರು ಇನ್ವೆಸ್ಟರ್ಸ್ಗೆ ಬೆನಿಫಿಟ್ಟು. ಇದು ಇದ್ದು ಬೇರೆಯವ್ರಿಗೆ ತಲೆ ಕೆಡಿಸೋದ್ರಿಂದ, ಡೈಲಿ ಒಂದೊಂದು ಪ್ರೈಸ್ ತೋರಿಸೋದ್ರಿಂದ ಎಲ್ಲ ಜನ ಪ್ಯಾನಿಕ್ ಆಗ್ತಾರೆ, ಪ್ಯಾನಿಕ್ ಆಗಿ ಸೆಲ್ ಮಾಡ್ತಾರೆ. ಅಂಥ ಟೈಮಲ್ಲಿ ನಿನಗೆ ಚೀಪಾಗಿ ಸಿಗುತ್ತೆ, ಅಂಥ ಟೈಮಲ್ಲಿ ನೀನು ಬೈ ಮಾಡಬೇಕು ಅಂತ ಈ ಚಾಪ್ಟರ್ ಹೇಳುತ್ತೆ. ಅದೇ ರೀತಿ ವಾರನ್ ಬಫೆಟ್ ಏನು ಮಾಡ್ತಾರೆ, ವಾರನ್ ಬಫೆಟ್ ಮುಂಚಿಂದನೂ ಇದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಎಕ್ಸಾಂಪಲ್ ಅಂದರೆ 2008ರಲ್ಲಿ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿರುತ್ತೆ, ನಿಮಗೆಲ್ಲ ಗೊತ್ತೇ ಇದೆ. 2008ರಲ್ಲಿ ಸ್ಟಾಕ್ ಮಾರ್ಕೆಟ್ ಸಖತ್ ಕೆಳಗೆ ಬಿದ್ದಿರುತ್ತೆ. ಅವಾಗ ಬ್ಯಾಂಕಿಂಗ್ ಕ್ರೈಸಿಸ್ ಆಗಿರುತ್ತೆ, ಬ್ಯಾಂಕ್ಗಳ ಶೇರ್ ಪ್ರೈಸ್ ಸಖತ್ ಕೆಳಗೆ ಬೀಳ್ತಿರುತ್ತೆ. ಬಟ್ ಎಲ್ಲ ಬ್ಯಾಂಕ್ದು ಪ್ರಾಬ್ಲಮ್ ಇರಲ್ಲ. ಅದೇ ರೀತಿ ವಾರನ್ ಬಫೆಟ್ ಏನು ಮಾಡ್ತಾರೆ, ಗೋಲ್ಡ್ಮನ್ ಸ್ಯಾಕ್ಸ್ ಅನ್ನೋ ಒಂದು ಬ್ಯಾಂಕಲ್ಲಿ $5 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾರೆ. $5 ಬಿಲಿಯನ್ ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ 2 ರಿಂದ 3 ವರ್ಷದಲ್ಲೇ ಅದರಲ್ಲಿ $3.5 ಬಿಲಿಯನ್ ಪ್ರಾಫಿಟ್ ಮಾಡ್ತಾರೆ. 1 ಬಿಲಿಯನ್ಗೆ ಎಷ್ಟು ಅಂತ ಲೆಕ್ಕ ಮಾಡಂಗಿದ್ರೆ 10,000 ಕೋಟಿ ಅನ್ಕೊಂಬಿಡಿ. $5 ಬಿಲಿಯನ್ ಅಂದರೆ ಈಗಿನ ಕಾಲಕ್ಕೆ 50,000 ಕೋಟಿ. $1 2 ರೂಪಾಯಿ ಹೆಚ್ಚು ಕಡಿಮೆ ಇದೆ ರುಪಿಗೆ, 50,000 ಕೋಟಿ ಅನ್ಕೊಳ್ಳಿ. 50,000 ಕೋಟಿ ಇನ್ವೆಸ್ಟ್ ಮಾಡಿ 3 ವರ್ಷದಲ್ಲಿ ಅದನ್ನು 85,000 ಕೋಟಿ ಮಾಡ್ತಾರೆ. ಯಾಕಂದರೆ ಕ್ರೈಸಿಸ್ ಇರೋ ಟೈಮಲ್ಲಿ ಎಂಟ್ರಿ ಆದರೆ ನಮಗೆ ಒಳ್ಳೆ ಪ್ರೈಸ್ ಸಿಗುತ್ತೆ ಅಂತ ಈ ಚಾಪ್ಟರ್ ಹೇಳುತ್ತೆ. ಈ ಚಾಪ್ಟರಲ್ಲಿ ನಮಗೆ ಎಲ್ಲನೂ ರನ್ ಬೈ ಎಮೋಷನ್ ಅಂತ ಗೊತ್ತಾಯಿತು. ಅಂದರೆ ನೀವು ಕೆಲವೊಬ್ರು ಕ್ವಶನ್ ಕೇಳ್ತಾರೆ, ಸರ್ ಎಲ್ಲರಿಗೂ ಗೊತ್ತಾಗಿದೆಯಲ್ಲ ಡೌನಲ್ಲಿ ಬೈ ಮಾಡಬೇಕಂತ, ಈಗ ಎಲ್ಲರೂ ಡೌನಲ್ಲಿ ಬೈ ಮಾಡಿದ್ರೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ನಮಗೆ ಇನ್ನೂ ಚೀಪ್ ಪ್ರೈಸ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ನೀವೇ ಯೋಚನೆ ಮಾಡಿ, ಈಗ ನೀವು ಕರೆಂಟ್ ಸಿಚುವೇಷನಲ್ಲಿ ಯೋಚನೆ ಮಾಡಿ, ನಿಮಗೂ ಗೊತ್ತು ಡೌನಲ್ಲಿ ಬಂದರೆ ಬೈ ಮಾಡಬೇಕಂತ. ನಿಮ್ಮ ಮನಸ್ಸು ಹೆಂಗಿದೆ, ನಿಮ್ಮ ಮನಸ್ಥಿತಿ ಹೆಂಗಿದೆ, ಕಾನ್ಫಿಡೆಂಟ್ ಇದೆಯಾ, ನಾಳೆ ಬಗ್ಗೆ ನಂಬಿಕೆ ಇದೆಯಾ, ನಾಳೆ ನಿಮ್ಮ ಶೇರ್ ಪ್ರೈಸ್ ಗ್ರೋತ್ ಆಗುತ್ತೆ ಅಂತ ನಂಬಿಕೆ ಇದೆಯಾ? ಈ ಟೈಮಲ್ಲಿ ಯಾರಿಗೂ ಆ ನಂಬಿಕೆ ಇರಲ್ಲ. ನೀವು ಏನೇ ಹೇಳಿ, ನಿಮ್ಮ ಡೇಟಾ ಏನೇ ತುಂಬಿ ತಲೆಗೆ, ಎಮೋಷನ್ನೇ ಬೇರೆ, ರಿಯಾಲಿಟಿನೇ ಬೇರೆ. ಈ ಎಮೋಷನ್ನ ಯಾರು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಯಾರು ಕಂಟ್ರೋಲ್ ಮಾಡ್ತಾರೆ ಅವ್ರು ಸಕ್ಸಸ್ ಆಗ್ತಾರೆ. ನೀವೇ ಯೋಚನೆ ಮಾಡಿ, ನೀವೇ ಈಗ 2 ದಿವಸದಿಂದ ಏನಾಗ್ತಾ ಇದೆ, ಲಾಸ್ಟ್ 1 ತಿಂಗಳಿಂದ ಏನಾಗ್ತಾ ಇದೆ, ನೀವೇ ಯೋಚನೆ ಮಾಡಿ. ಇನಿಷಿಯಲಿ ಬೈ ಎಟ್ ಲೋ ಪ್ರೈಸ್ ಅಂತ ಬೈ ಮಾಡಿರ್ತೀರಾ, ಪದೇ ಬೀಳ್ತಾ ಇದ್ರೆ ಎಲ್ಲಿರುತ್ತಾ ಕಾನ್ಫಿಡೆಂಟು? ಇದರಿಂದನೇ ಮಾರ್ಕೆಟ್ ಪ್ಯಾನಿಕ್ ಆಗಿ ಎಮೋಷನಿಂದ ಈ ಥರ ಫಾಲ್ ಆಗುತ್ತೆ. ಹಂಗಂತ ಫಾಲ್ ಆಗ್ತಿದೆ ಅಂತ ಓಡೋಗಿ ಬೈ ಮಾಡೋದಲ್ಲ, ಯಾವ ಪ್ರೈಸಲ್ಲಿ ಹೋಗಿ ಬೈ ಮಾಡಬೇಕು ಅಂತ ಕೂಡ ಈ ಬುಕ್ ಹೇಳುತ್ತೆ. ಯಾವ ಪ್ರೈಸಲ್ಲಿ ಹೋಗಿ ಬೈ ಮಾಡಿದ್ರೆ ನಿಮಗೆ ಯಾವತ್ತೂ ಲಾಸ್ ಆಗಲ್ಲ. ಅಥವಾ ನಾಳೆ ಒಂದು ದಿವಸ ಈ ಥರ ಅನ್ಸರ್ಟನಿಟಿ ಬರುತ್ತೆ, ಸಡನ್ನಾಗಿ ಏನೋ ವಾರ್ ಬರುತ್ತೆ, ಏನೋ ಬಂದರೂ ಕೂಡ ನಿಮಗೆ ಯಾವತ್ತೂ ಕೂಡ ಲಾಸ್ ಆಗಲ್ಲ.
ಆ ಚಾಪ್ಟರ್ ನಂಬರ್ ಬಂದ್ಬಿಟ್ಟು 20. ಹಾಗಿದ್ರೆ ಈ 20ನೇ ಚಾಪ್ಟರು ಏನು ಹೇಳುತ್ತೆ? ನನಗೆ ಗೊತ್ತು ನೀವು ಈ ವಿಡಿಯೋ ನೋಡ್ತೀರಾ, ವಿಡಿಯೋ ನೋಡ್ಕೊಂಡು ಇಲ್ಲ ಎಮೋಷನ್ನ ಕಂಟ್ರೋಲ್ ಮಾಡ್ಬೇಕಂತ ಅನ್ಕೊಂತೀರಾ. ಬಟ್ ಸ್ವಲ್ಪ ದಿವಸ ಆದಮೇಲೆ ಇದೆಲ್ಲ ಮರ್ತೋಗುತ್ತಲ್ಲ, ಮತ್ತೆ ಹಳೆದನ್ನೇ ಮಾಡ್ತಾ ಹೋಗ್ತೀರಾ, ಮತ್ತೆ ನಿಮ್ಮ ಮನಸ್ಸು ನಿಮ್ಮನ್ನ ಗೊಂದಲ ಮಾಡೇ ಮಾಡುತ್ತೆ. ಅದಕ್ಕೆ ಅಂತಾನೆ ನಾವು ನಮ್ಮ ಟೀಮ್ನ ಬಿಲ್ಡ್ ಮಾಡಿರೋದು. ನಮ್ಮ ಟೀಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಅವ್ರ ಹತ್ರ ಏನಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ, ಕಾಲ್ ಮಾಡಿದ್ರೆ, ನೀವು ಅವ್ರ ಹತ್ರ ಕಾಲಲ್ಲಿದ್ದರೆ ನಿಮ್ಗೆ ಯಾವುದೇ ರೀತಿ ಈ ಥರ ಮನ್ಸು ಗೊಂದಲ ಆದಾಗ, ಏನಾದರೂ ಪ್ರಾಬ್ಲಮ್ ಮಾಡಿದಾಗ ನೀವು ಅವ್ರಿಗೆ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಕೇಳ್ಬೋದು. ಅವಾಗ ಅವ್ರು ಏನು ಮಾಡ್ತಾರೆ, ನಿಮಗೆ ಸರ್ ಹಿಂಗಲ್ಲ ಸರ್ ಹಿಂಗೆ ಅಂತ ಗೈಡ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಮನಸ್ಸಿಗೆ ಒಂದು ಚೂರು ಧೈರ್ಯ ಹೇಳ್ಬೇಕು. ಆ ಟೈಮಲ್ಲಿ ಯಾರೋ ಒಬ್ಬ ಧೈರ್ಯ ಹೇಳೋನು ಸಿಕ್ಕರೆ ನೀವು ಆ ಕ್ಷಣನ ಮರ್ತು ಬಿಡ್ತೀರಾ. ನಿಮ್ಮ ಬೀಳೋ ಥರ ಇರ್ತೀರಾ, ಆ ಟೈಮಲ್ಲಿ ನಿಮ್ಗೆ ಯಾರೋ ಒಬ್ಬ ಮೇಲೆತ್ತಬೇಕು. ಅದು ಯಾರು ಮಾಡ್ತಾರೆ? ನಮ್ಮ ಟೀಮ್ ಮಾಡುತ್ತೆ. ಬಿಕಾಸ್ ನಮ್ಮ ಟೀಮ್ ಹತ್ರ ಆ ಥರ ಡೇಟಾ ಇರುತ್ತೆ, ನಾವು ಡೇಟಾ ಪ್ರೊವೈಡ್ ಮಾಡಿರ್ತೀವಿ. ಸರ್ ಎದುರ್ಕೊಂಬೇಡಿ ಸರ್, ಮಾರ್ಕೆಟ್ ಇರೋದೇ ಹಿಂಗೆ, ಮಾರ್ಕೆಟ್ ಈ ಥರ ಮೇಲೆ ಕೆಳಗೆ ಹೋಗುತ್ತೆ ಅಂತ ಅಟ್ಲೀಸ್ಟ್ 2 ಒಳ್ಳೆ ಮಾತಾಡಿದ್ರೆ ಅವ್ರು ಸಮಾಧಾನ ಆಗ್ತಾರೆ. ಅದಕ್ಕೇ ನಿಮ್ಗೇನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಮಾರ್ಜಿನ್ ಆಫ್ ಸೇಫ್ಟಿ. ಈ ಮಾರ್ಜಿನ್ ಆಫ್ ಸೇಫ್ಟಿ ಅಂದರೆ ಯಾವುದಾದ್ರು ಒಂದು ಅಸೆಟ್ ಪ್ರೈಸ್ ಇರುತ್ತೆ. ಎಕ್ಸಾಂಪಲ್ ಯಾವುದೋ ಒಂದು ಅಸೆಟ್ ಪ್ರೈಸ್ಗೆ 100 ರೂಪಾಯಿ ಇರುತ್ತಾ, ನೀವು ಆ ಅಸೆಟ್ ಪ್ರೈಸ್ನ ಡಿಸ್ಕೌಂಟಲ್ಲಿ ಬೈ ಮಾಡಬೇಕು. ಅಂದರೆ 60 ರೂಪಾಯಿ 70 ರೂಪಾಯಿನಲ್ಲಿ ಬೈ ಮಾಡಬೇಕು. ಅವಾಗ ಏನಾಗುತ್ತೆ, ನಾಳೆ ಒಂದು ದಿವಸ ನಿಮ್ಮ ಅನಾಲಿಸಿಸ್ ರಾಂಗ್ ಆದರೂ ಕೂಡ ನಿಮಗೆ ಲಾಸ್ ಆಗಲ್ಲ, ಯಾಕಂದರೆ ನೀವು ಅಷ್ಟು ಕೆಳಗಡೆ ಬೈ ಮಾಡಿರ್ತೀರಾ. ಎಕ್ಸಾಂಪಲ್ ತಗೊಳ್ಳಿ, ನೀವು ಯಾವುದೋ ಒಂದು ಸೈಟ್ ನೋಡಿದ್ದೀರಾ, ಆ ಸೈಟ್ ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ 10 ಲಕ್ಷ ರೂಪಾಯಿ ಇದೆ ಅನ್ಕೊಳ್ಳಿ. ಇದನ್ನು ನೀವು ಯಾವಾಗ್ಲೂ 60 ರಿಂದ 70 ಲಕ್ಷಕ್ಕೆ ಬೈ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ನಿಮ್ಮದು ಗ್ರೋತು, ಅಂದರೆ ಅದರಿಂದ ಲಾಭ ಮಾಡೋದು ಜಾಸ್ತಿ ಆಗುತ್ತೆ. ಮತ್ತೆ ನಾಳೆ ಒಂದು ದಿವಸ ಏನೋ ತಪ್ಪಾದರೂ ಕೂಡ ನಿಮಗೆ ಲಾಸ್ ಆಗಲ್ಲ. ನಾಳೆ ಒಂದು ದಿವಸ ಏನೋ ಡಾಕ್ಯುಮೆಂಟ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ನೀವು ಸೇಲ್ ಮಾಡೋಕೆ ಹೋದ್ರೂ ಲಾಸ್ ಆಗಲ್ಲ, ಯಾಕಂದರೆ ನೀವು ಅಷ್ಟು ಕೆಳಗಡೆ ಬೈ ಮಾಡಿರ್ತೀರಾ. ನೀವು ಅನ್ಕೊಬೋದು ಯಾರಿಗೂ 10 ಲಕ್ಷಕ್ಕಿರೋ ಸೈಟ್ನ 7 ಲಕ್ಷ ಕೊಡ್ತಾನೆ ಅಂತ. ಯಾರು ಕೊಡಲ್ಲ, ಚೆನ್ನಾಗಿರೋ ಟೈಮಲ್ಲಿ ಯಾರು ಕೊಡಲ್ಲ. ಬಟ್ ಪ್ಯಾನಿಕ್ ಟೈಮಲ್ಲಿ ಎಲ್ಲ ಕೊಟ್ಟು ಹೋಗ್ತಾರೆ. ಅದರಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಈ ಥರ ಸಿಚುವೇಶನ್ ಪದೇ ಪದೇ ಬರ್ತಾ ಹೋಗುತ್ತೆ. ನೀವೇ ಯೋಚನೆ ಮಾಡಿ, ಅದು ಯಾವುದೋ ಒಂದು ಲೀಗಲಿ ಪ್ರಾಬ್ಲಮ್ ಇದೆ, ಲಿಟಿಗೇಷನ್ ಇದೆ ಅದರಲ್ಲಿ ಅಂತ ಎಲ್ಲರೂ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ನೀವು ಅನಾಲಿಸಿಸ್ ಮಾಡ್ತೀರಾ, ನೋಡ್ತೀರಾ, ಅಷ್ಟೊಂದು ಲಿಟಿಗೇಷನ್ ಏನಿಲ್ಲ. ಜನ ಥಿಂಕ್ ಮಾಡಿರೋದಕ್ಕೂ ಇದಕ್ಕೂ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾದರೆ ನೀವು ಅದನ್ನು 7 ಲಕ್ಷಕ್ಕೆ ಬೈ ಮಾಡಿದ್ರೆ ನಿಮಗೆ ಲಾಭನೇ ಅಲ್ವಾ? ಅದೇ ರೀತಿ ಸ್ಟಾಕ್ ಮಾರ್ಕೆಟು ಎವ್ರಿ 3 ಇಯರ್ಸ್ ಅಥವಾ 4 ಇಯರ್ಸ್ಗೆ ಒಂದ್ಸಲ ನಿಮ್ಗೆ ಈ ಥರ ಆಪರ್ಚುನಿಟಿ ಕೊಡ್ತಾ ಹೋಗುತ್ತೆ. ಇಲ್ಲಿ ಇರ್ಯಾಷನಲ್ ಆಗಿಬಿಡ್ತಾರೆ ಜನಗಳು. ಶೇರ್ನ ಸೆಲ್ ಮಾಡ್ಬೇಕಾದ್ರೆ ಎಲ್ಲರೂ ಸೆಲ್ ಮಾಡ್ತಿರ್ತಾರೆ, ಬೈ ಮಾಡ್ಬೇಕಾದ್ರೆ ಎಲ್ಲರೂ ಬೈ ಮಾಡ್ತಿರ್ತಾರೆ. ಸೆಲ್ ಮಾಡ್ಬೇಕಾದ್ರೆ ಎಲ್ಲರೂ ಪ್ಯಾನಿಕಾಗಿ ಸೆಲ್ ಮಾಡ್ತಿರ್ತಾರಲ್ಲ, ಅವಾಗ ನಿಮಗೆ ತುಂಬ ಚೀಪಾಗಿ ವ್ಯಾಲ್ಯೂಯೇಷನ್ ಸಿಗುತ್ತೆ. ಅಂಥ ಟೈಮಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ನೀವು ತುಂಬ ಸೇಫ್ಟಿ ಝೋನಲ್ಲಿ ಇರ್ತೀರಾ. ಇದನ್ನೇ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರೀತಾರೆ. ಇದು ನಿಮ್ಗೆ ಯಾವಾಗಲೂ ಸಿಗ್ತಾನೆ ಹೋಗುತ್ತೆ. ಇದ್ರ ಬಗ್ಗೆ ವಾರನ್ ಬಫೆಟ್ ಕೂಡ ಹೇಳ್ತಾರೆ. The beauty of stocks is they do sell at silly prices from time to time. I mean, that's how Charlie and I have gotten rich. You know, Ben Graham writes about it in chapter 8 of The Intelligent Investor. Well, chapters 8 and chapters 20 are really all you need to do to get rich in this world. And chapter 8 says that in the market you're going to have a partner named Mr. Market. And the beauty of him as your partner is that he's kind of a psychotic drunk. And he will do very weird things over time, and your job is to remember that he's there to serve you and not to advise you. And if you can keep that mental state, that all those thousands of prices that Mr. Market is offering you every day on every major business in the world practically, that he is making lots of mistakes, and he makes them for all kinds of weird reasons. And all you have to do is occasionally oblige him when he offers to either buy or sell from you at the same price on any given day, any given security. So it's built into the system that stocks get mispriced. ಮತ್ತೆ ಇದೇ ವಿಡಿಯೋದಲ್ಲಿ ವಾರನ್ ಬಫೆಟ್ ಒಂದು ಸ್ಟೋರಿ ಹೇಳ್ತಾರೆ. 1950ರಲ್ಲಿ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 2.5% ಇರುತ್ತೆ. ಆ ಟೈಮಲ್ಲಿ ಒಬ್ಬ ಇವ್ರ ಫ್ರೆಂಡ್ ಇನ್ಶೂರೆನ್ಸ್ನ ಸೆಲ್ ಮಾಡ್ತಿರ್ತಾನೆ. ಈ ಇನ್ಶೂರೆನ್ಸ್ ಪಾಲಿಸಿ ಯಾರು ಇನ್ಶೂರೆನ್ಸ್ನ ಬೈ ಮಾಡ್ತಾರಲ್ಲ ಅವ್ರಿಗೆ ವರ್ಷಕ್ಕೆ 2% ರಿಟರ್ನ್ ಕೊಡ್ತಾ ಇರುತ್ತೆ. ಬಟ್ ವಾರನ್ ಬಫೆಟ್ ಈ 2 ಇನ್ಶೂರೆನ್ಸ್ ಕಂಪ್ನಿಗಳನ್ನ ಅನಲೈಸ್ ಮಾಡ್ತಾರೆ. ಆ ಇನ್ಶೂರೆನ್ಸ್ ಕಂಪ್ನಿಗಳು 2P ನಲ್ಲಿ ಸೆಲ್ ಆಗ್ತಾ ಇರುತ್ತೆ. ಆ ಇನ್ಶೂರೆನ್ಸ್ ಕಂಪ್ನಿ ನೇಮ್ ಬಂದು ಕಾನ್ಸಾನ್ ಸಿಟಿ ಲೈಫ್ ಅಂತ. ಈ ಇನ್ಶೂರೆನ್ಸ್ ಕಂಪ್ನಿ ಅಷ್ಟು ಚೀಪಾಗಿ ಟ್ರೇಡ್ ಆಗ್ತಾ ಇರುತ್ತೆ. 2P ಅಂದ್ರೆ ನೀವು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ, ಈ ಕಂಪ್ನಿ ದುಡಿಯೋ 2 ವರ್ಷದ ಇನ್ಕಮ್ಗೆ ನೀವು ಎಂಟೈರ್ ಕಂಪ್ನಿನೇ ಬೈ ಮಾಡ್ತಿದ್ದೀರಾ. ಟೇಕ್ ಎನ್ ಎಕ್ಸಾಂಪಲ್, ಇವಾಗ ಈ ಕಂಪ್ನಿದು ಪ್ರೈಸ್ ಬಂದ್ಬಿಟ್ಟು 100 ರೂಪಾಯಿ ಇದೆ, ಸರಿನಾ? ಪಿ ಅಂದ್ರೇನು, ಕಂಪ್ನಿ ಈ ವರ್ಷಕ್ಕೆ ಏನು ದುಡಿಯುತ್ತಲ್ಲ ಅದ್ರ 2 ಪಟ್ಟು ಈ ಕಂಪ್ನಿ ಶೇರ್ ಪ್ರೈಸ್ ಇದೆ ಅನ್ಕೊಳ್ಳಿ, 100 ರೂಪಾಯಿ ಇದೆ. ಬಟ್ ಕಂಪ್ನಿ ವರ್ಷ 50 ರೂಪಾಯಿ ದುಡಿತಾ ಇದೆ. ನೀವು ಈ ಕಂಪ್ನಿ ಏನಾದರೂ ಇವತ್ತು ಬೈ ಮಾಡಿದ್ರೆ 100 ರೂಪಾಯಿ ಕೊಟ್ಬಿಟ್ಟು ನೆಕ್ಸ್ಟ್ ಇಯರ್ ಈ ಕಂಪ್ನಿ 50 ರೂಪಾಯಿ ದುಡಿಯುತ್ತೆ. ಗ್ರೋತ್ ಇಲ್ದಲೇನೆ, ಗ್ರೋತ್ ಬರ್ದಲೇನೆ ನೆಕ್ಸ್ಟ್ ಇಯರ್ ಈ ಕಂಪ್ನಿ 50 ರೂಪಾಯಿ ದುಡಿಯುತ್ತೆ. ಅದ್ರ ನೆಕ್ಸ್ಟ್ ಇಯರ್ ಈ ಕಂಪ್ನಿ 50 ರೂಪಾಯಿ ದುಡಿಯುತ್ತೆ. ಟೋಟಲ್ 100 ರೂಪಾಯಿ ದುಡಿಯುತ್ತೆ. ಅಂದರೆ ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ಕೆ ಈ ಕಂಪ್ನಿ 2 ವರ್ಷದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ನ ಡಬಲ್ ಮಾಡಿಕೊಡ್ತು. 50% ರಿಟರ್ನ್. ಕಂಪ್ನಿ ಮುಳುಗ್ತಾ ಇದೆಯಾ, ಕಂಪ್ನಿ ಸರಿ ಇಲ್ವಾ,
ಅದೇನಾದರೂ ಅರ್ನಿಂಗ್ಸ್ ಫೇಕಾ ಆ ಥರ ಏನೂ ಇಲ್ಲ. ಅವನೇ ಇನ್ಶೂರೆನ್ಸ್ ಪಾಲಿಸಿ ಬೈ ಮಾಡೋಕ್ಕೆ ರೆಡಿ ಇದ್ದಾನೆ, ಬಟ್ ಕಂಪ್ನಿ ಶೇರ್ಸ್ನ ಬೈ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದರೆ ಪ್ಯಾನಿಕ್ ಬಂದಾಗ ಜನ ಸೇಫ್ಟಿ ಹಿಂದೆ ಹೋಗ್ತಾರೆ. ಇದೆಲ್ಲ ಇಲ್ಲಾಜಿಕಲ್ ಅನ್ಸುತ್ತೆ ಅವ್ರಿಗೆ. ಅದೇ ರೀತಿ 2001-2002 .com ಬಬಲ್ ಬರುತ್ತೆ. .com ಬಬಲ್ ಇಂದ ಅಮೆಝಾನ್ ಶೇರ್ ಪ್ರೈಸ್ $90 ಇಂದ $6 ಬರುತ್ತೆ. ಇವಾಗ ನೀವು ಹೋಗಿ ತೆಗೆದು ನೋಡಿದ್ರೆ ಸ್ಪ್ಲಿಟ್ ಟು ಬೋನಸ್ ಎಲ್ಲ ಕೊಟ್ಬಿಟ್ಟು ಪ್ರೈಸ್ ಬೇರೆ ತೋರಿಸುತ್ತೆ. 50 ಸೆಂಟ್ ಡಾಲರ್ ಅಂದ್ರೆ 50 ಪೈಸಾ ಡಾಲರ್ ಅಂತ ತೋರಿಸುತ್ತೆ. ಇದ್ರ ಬಗ್ಗೆ ಒಂದು ಇಂಟರ್ವ್ಯೂ ನಲ್ಲಿ ಅಮೆಝಾನ್ ನ ಫೌಂಡರ್ ಜೆಫ್ ಬೆಸೋಸ್ ಹೇಳ್ತಾರೆ, stock is not the company and the company is not the stock. And so as I watched the stock fall from 113 to 6, I was also watching all of our internal business metrics, number of customers, profit per unit, everything you can imagine, defects, etc. Every single thing about the business was getting better and fast. And so as the stock price was going the wrong way, everything inside the company was going the right way. We didn't need to go back to the capital markets. We didn't need more money. The only reason, a financial bust like the internet bubble bursting is, makes it really hard to raise money. But, we already had the money we needed. So we just needed to continue to progress. ಅವ್ರು ಹೇಳೋದೇನು ಅಂದರೆ ಶೇರ್ ಪ್ರೈಸೇ ಬೇರೆ, ಬಿಸ್ನೆಸ್ಸೇ ಬೇರೆ. ಶೇರ್ ಪ್ರೈಸ್ ಎಮೋಷನಲಿ ಯಾವ ರೀತಿ ಬೇಕಾದ್ರೂ ಆಟ ಆಡುತ್ತೆ, ಬಿಸ್ನೆಸ್ಗೂ ಶೇರ್ ಪ್ರೈಸ್ಗೂ ಸಂಬಂಧ ಇರಲ್ಲ. ಬಟ್ ನಾನು ಯಾವಾಗ ಇದು $90 ಇಂದ $6 ಬಂದು ಬೀಳುತ್ತಲ್ಲ, ಅವಾಗ ನಾನು ಒಳಗಡೆ ಬ್ಯಾಕ್ ಎಂಡಲ್ಲಿ ಚೆಕ್ ಮಾಡಿದ್ರೆ ಬಿಸ್ನೆಸ್ ಎಲ್ಲ ಅದ್ರ ಪಾಡಿಗೆ ನಡೀತಾ ಇದೆ, ಆಪರೇಷನ್ ನಡೀತಾ ಇದೆ, ಎಲ್ಲ ಕರೆಕ್ಟ್ ಇದೆ. ಶೇರ್ ಪ್ರೈಸ್ ಯಾಕೆ ಕೆಳಗೆ ಬೀಳ್ತಿದೆ ಅಂತ ನನಗೂ ಗೊತ್ತಾಗ್ಲಿಲ್ಲ ಅಂತ ಅವ್ರು ಆ ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಆ ಟೈಮಲ್ಲಿ ಏನಾಗಿತ್ತು ಹೇಳಿ, ಜನ ಪೂರ್ತಿ ಪ್ಯಾನಿಕ್ ಆಗಿಬಿಟ್ಟಿದ್ರು. ಬಿಸ್ನೆಸ್ ಅಸೆಟ್ ವ್ಯಾಲ್ಯೂನೇ ಒಂದಿದೆ, ಶೇರ್ ಪ್ರೈಸೇ ಒಂದಿದೆ. ಆ ಟೈಮಲ್ಲಿ 50 ಸೆಂಟ್ಸೇ ಇದೆ ಅನ್ಕೊಳ್ಳಿ. ನೀವು ಗೂಗಲಲ್ಲಿ ಹೋಗಿ ಶೇರ್ ಪ್ರೈಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅಮೆಝಾನ್ದು 50 ಸೆಂಟಲ್ಲಿ ಬಂದಿತ್ತು, ಅಂದರೆ 50 ಪೈಸಲ್ಲಿ ಬಂದಿತ್ತು ಒಂದು ಶೇರು. ಇವತ್ತೆಷ್ಟಿದೆ? 210 ಇದೆ. ಸುಮಾರು 440 ಪಟ್ಟು ಗ್ರೋ ಆಗಿದೆ ಅಲ್ಲಿಂದ ಇಲ್ಲಿವರೆಗೂ ಅಮೆಝಾನ್ ಶೇರ್ ಪ್ರೈಸು. ನೀವೇನಾದರೂ ಆ ಚೀಪ್ ಪ್ರೈಸಲ್ಲಿ ಬೈ ಮಾಡಿದಿದ್ರೆ ಎಷ್ಟು ದುಡ್ಡು ಆಗ್ತಿತ್ತು? ಬರೀ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇವತ್ತು 5 ಕೋಟಿ. ಈ ರೀತಿ ಆಪರ್ಚುನಿಟಿಗಳು ಸಿಗ್ತವೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೊಬೇಕು. ಅಂದರೆ ನಾವು ಅರ್ಥ ಆಗ್ಬೇಕು ಬಿಸ್ನೆಸ್ ವ್ಯಾಲ್ಯೂ ಎಷ್ಟು, ಮಾರ್ಕೆಟ್ ಎಷ್ಟು ಪ್ರೈಸ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ವಿ ಕ್ಯಾನ್ ಮೇಕ್ ಲಾಟ್ ಆಫ್ ಮನಿ. ಬಟ್ ನಮ್ಮ ಜನ ಜಾಸ್ತಿ ಏನು ಮಾಡ್ತಾರೆ, ಅವ್ರು ಎಮೋಷನಲಿ ಡಿಸಿಷನ್ ತಗೊಳ್ತಾರೆ. ಎಮೋಷನಲಿ ಡಿಸಿಷನ್ ತಂತಾರೆ ಮತ್ತು ಶಾರ್ಟ್ ಟರ್ಮಲ್ಲಿ ನೋಡೋಕೆ ಹೋಗ್ತಾರೆ ಎಲ್ಲಾನು. ಈಗ ಎಮೋಷನಲಿ ಡಿಸಿಷನ್ ತಗೊಳ್ಳೋದಂದ್ರೆ ಏನು ಹೇಳಿ, ಶೇರ್ ಪ್ರೈಸ್ ಮೇಲೆ ಹೋಗ್ತಿದ್ರೆ ಹೋಗಿ ಬೈ ಮಾಡೋದು, ಕೆಳಗೆ ಬರ್ತಿದ್ರೆ ಹೋಗಿ ಸೆಲ್ ಮಾಡೋದು, ಮತ್ತು ನಾವು ಒಂದು ವಾರ, ತಿಂಗಳು, 2 ತಿಂಗಳಿಗೋಸ್ಕರ ಬೈ ಸೆಲ್ ಮಾಡೋದು. ಇದನ್ನೇನಂತ ಕರೀತಾರೆ? ಟ್ರೇಡಿಂಗ್ ಅಂತ ಕರೀತಾರೆ. ಟ್ರೇಡಿಂಗ್ ಮಾಡಿದವ್ರ ಗತಿ ಏನಂತ ನಿಮಗೆ ಗೊತ್ತಿದೆಯಲ್ಲ, 93% ಆಫ್ ದಿ F&O ಟ್ರೇಡರ್ಸು ಲಾಸ್ ಮಾಡ್ಕೊಂತಾರೆ ಸ್ಟಾಕ್ ಮಾರ್ಕೆಟಿಂದ. ಯಾಕಂದ್ರೆ ಅವರು ಈ ಮಾರ್ಜಿನ್ ಆಫ್ ಸೇಫ್ಟಿನ ಫಾಲೋನೇ ಮಾಡಲ್ಲ. ಮತ್ತೆ ಇನ್ನೊಂದು ಆಂಫಿದು ಡೇಟಾ ಇದೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರಲ್ಲ ನಮ್ಮ ಜನ, ಅದ್ರದ್ದು ಡೇಟಾ ಇದೆ. ಕೇವಲ 56% ಜನ ಅಷ್ಟೇನೆ ಯಾರು ಮ್ಯೂಚುವಲ್ ಫಂಡಲ್ಲಿ ಮಾಡ್ತಾರೆ, SIP ಮಾಡ್ತಾರಲ್ಲ, ಅವರು 2 ವರ್ಷಕ್ಕಿಂತ ಜಾಸ್ತಿ ಮೇಲ್ಗಡೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಇನ್ನು ಉಳಿದ 44% ಜನ 2 ವರ್ಷದೊಳಗಡೆ ಆ ದುಡ್ಡನ್ನ ಬಿಡಿಸ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಮಾತಾಡ್ತಾರೆ, ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟು, ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಶೇರ್ ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕೆ. ದುಡ್ಡು ಮಾಡಬೇಕಂದ್ರೆ ಬೆಳೆಯಕ್ಕೆ ಬಿಟ್ಟರೆ ತಾನೇ ಸ್ವಾಮಿ. ನೀವು ಬೆಳೆಯೋಕ್ಕೆ ಬಿಡಲ್ಲ, 6 ತಿಂಗಳಿಗೆ, ವರ್ಷಕ್ಕೆ ಬಿಡಿಸ್ಕೊಂಡು ಹೋಗ್ತೀರಾ, ಮತ್ತು ಮಾರ್ಕೆಟ್ನ ಬ್ಲೇಮ್ ಮಾಡ್ತೀರಾ. ಒಬ್ಬ ವ್ಯಕ್ತಿ ತನ್ನ 19 ವರ್ಷದಲ್ಲೇ ಈ ಬುಕ್ ಓದಿ ಸುಮಾರು $140 ಬಿಲಿಯನ್ ಆಸ್ತಿ ಮಾಡಿದ್ದಾನೆ. ಅಂದ್ರೆ ಇದು ಬಾಂಗ್ಲಾದೇಶದ GDPಯ ಅರ್ಧದಷ್ಟಿದೆ. ಒಂದು ಅರ್ಧ ದೇಶ ದುಡಿಯೋಷ್ಟು ದುಡ್ಡನ್ನ ಒಬ್ಬ ವ್ಯಕ್ತಿ ಬಿಲ್ಡ್ ಮಾಡಿದಾನೆ ಅಂದ್ರೆ ಯೋಚನೆ ಮಾಡಿ. ಅದು ವಾರನ್ ಬಫೆಟ್ ಖುದ್ದಾಗಿ ಹೇಳ್ತಿದ್ದಾರೆ, ಈ 2 ಚಾಪ್ಟರ್ನೇ ನನ್ನ ಜೀವನನ ಚೇಂಜ್ ಮಾಡಿದ್ದು ಅಂತ. ಯಾಕಂದ್ರೆ ಈ ಬುಕ್ ಬರ್ದಿರೋದು 1949ರಲ್ಲಿ. ಆ ಟೈಮಲ್ಲಿ ಎಷ್ಟೊಂದು ಚೇಂಜ್ ಇತ್ತು, ಟೆಕ್ನಾಲಜಿ ಚೇಂಜ್ ಇತ್ತು, ಟೆಲಿಫೋನ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಈವನ್ ಕಾರು ಬೈಕುಗಳು ಸಮೇತ ಜಾಸ್ತಿ ಇರಲಿಲ್ಲ. ಅಷ್ಟು ಹಳೆ ಜಗತ್ತದು. ಇವತ್ತು ಜಗತ್ತು ಎಷ್ಟೊಂದು ಮುಂದುವರೆದಿದೆ, ಮನುಷ್ಯ ಎಷ್ಟು ಬುದ್ಧಿವಂತ ಆಗಿದ್ದಾನೆ, ಮನುಷ್ಯ ಇನ್ನೂ ಏನೇನೋ ಮಾಡ್ತಾ ಇದ್ದಾನೆ. ಚಂದ್ರನ ಹತ್ರ ಹೋದ, ಆಮೇಲೆ ಈಗ ಮಂಗಳನ ಹತ್ರ ಹೋಗ್ಬೇಕಂತಿದ್ದಾನೆ, ಇನ್ನು ಎಷ್ಟು ಮುಂದುವರಿತಿದ್ದಾನೆ. ಬಟ್ ಈ ಒಂದು ಎಮೋಷನ್ ಮಾತ್ರ ಕಳೆದ 80 ವರ್ಷದಿಂದ ಏನೂ ಚೇಂಜ್ ಆಗಿಲ್ಲ. ನನಗನ್ನಿಸ್ದಂಗೆ ಇನ್ನು 100-200 ವರ್ಷ ಆದರೂ ಕೂಡ ಚೇಂಜ್ ಆಗಲ್ಲ. ಯಾಕಂದ್ರೆ ಎಮೋಷನ್ ಇರೋದೇನೆ ಹಿಂಗೆ. ಯಾವ ಮನುಷ್ಯ ಎಮೋಷನ್ನ ಕಂಟ್ರೋಲ್ ಮಾಡ್ಕೊತಾನೆ ಅವನು ಲೈಫಲ್ಲಿ ಸಕ್ಸಸ್ ಆಗ್ತಾನೆ. ಯಾವ ಮನುಷ್ಯ ಎಮೋಷನ್ನ ಕಂಟ್ರೋಲ್ ಮಾಡಲ್ಲ ಅವನು ಯಾವತ್ತೂ ಸಕ್ಸಸ್ ಆಗಕ್ಕೆ ಚಾನ್ಸ್ ಇಲ್ಲ. ಅವನು 99% ಜನಗಳ ಥರ ಬದುಕ್ತಾನೆ. 1% ಆಗಬೇಕಂದ್ರೆ ಎಮೋಷನ್ನ ಕಂಟ್ರೋಲ್ ಮಾಡಲೇಬೇಕು. ಜಸ್ಟ್ ಅದು ದುಡ್ಡಲ್ಲಿ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಎಮೋಷನ್ ಕಂಟ್ರೋಲ್ ಮಾಡಿದ್ರೇ ಸಕ್ಸಸ್ ಆಗೋದು. ಈ ಎಮೋಷನ್ ಕಂಟ್ರೋಲ್ ಮಾಡಬೇಕಾಗಿರೋದು ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ ಅಲ್ಲ, ಪ್ರತಿ ಒಂದರಲ್ಲೂ, ಸಂಸಾರದಲ್ಲೂ, ಜೀವನದಲ್ಲೂ, ಪ್ರತಿ ಒಂದರಲ್ಲೂ ಎಮೋಷನ್ನ ಕಂಟ್ರೋಲ್ ಮಾಡಿದ್ರೆ ಅವನು ಗೆಲ್ತಾನೆ. ಅವನನ್ನು ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಅದು ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅಂದ್ರೇ ಸ್ಟಾಕ್ ಮಾರ್ಕೆಟಲ್ಲಿ. ಯಾಕಂದರೆ ಎಲ್ಲಿ ದುಡ್ಡು ಬರುತ್ತೆ ಅಲ್ಲಿ ಎಮೋಷನ್ ಬರುತ್ತೆ. ನನ್ನ ಫ್ಯಾಮಿಲಿ ಗತಿ ಏನು, ನನ್ನ ಫ್ಯೂಚರ್ ಗತಿ ಏನು, ನಾನು ಬೀದಿಗೆ ಬಂದುಬಿಟ್ರೆ ಹೆಂಗೆ, ನನ್ನ ದುಡ್ಡೆಲ್ಲ ಹೋಗ್ಬಿಟ್ರೆ ಹೆಂಗೆ, ನಾಳೆ ಹೆಂಗೆ ಮಾಡೋದು, ನಾಡಿದ್ದು ಹೆಂಗೆ ಮಾಡೋದು, ಹಿಂಗೆ ಆಗ್ಬಿಟ್ರೆ ಹೆಂಗೆ, ಈ ಥರ ಲಾಟ್ ಆಫ್ ಯೋಚನೆಗಳು ಬರ್ತವೆ ಯಾವಾಗ ನಮ್ಮ ದುಡ್ಡಿಗೆ ತೊಂದರೆ ಆದಾಗ. ಬಟ್ ನಾವು ಯೋಚನೆ ಮಾಡೋದು ಯಾವುದೂ ಕೂಡ ಫ್ಯೂಚರಲ್ಲಿ ನಡೆಯಲ್ಲ. ಇದು ಇವತ್ತಿಂದ ಆಗ್ತಾ ಬಂದಿರೋದಲ್ಲ. ಈ ಬುಕ್ಕೇ ಹೇಳ್ತಿದೆ ಅಲ್ಲ, 80 ವರ್ಷದಿಂದ ಈ ಬುಕ್ ಹೇಳ್ತಾ ಇದೆ ಮನುಷ್ಯ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ. ಇವಾಗಲೂ ಅದೇ ರೀತಿನೇ ರಿಯಾಕ್ಟ್ ಮಾಡ್ತಾರೆ, ಇವಾಗಲೂ ಮನುಷ್ಯ ಅದೇ ರೀತಿನೇ ನಡ್ಕೊತಾನೆ. ಯಾರು ಈ
ಎಮೋಷನ್ನ ಗೆಲ್ತಾರೆ ಅವ್ರ ಲೈಫಲ್ಲಿ ಉದ್ಧಾರ ಆಗ್ತಾರೆ. ಯಾರು ಎಮೋಷನ್ ಹೇಳ್ದಂಗೆ ಕೇಳ್ತಾರೆ, ಎಮೋಷನ್ ಇವ್ರನ್ನ ಆಟ ಆಡಿಸುತ್ತೆ. ಇವ್ರ ಎಮೋಷನ್ ಆಟ ಆಡಿಸ್ತಿಲ್ಲ, ಎಮೋಷನ್ ಇವ್ರನ್ನ ಆಟ ಆಡಿಸ್ತಿದೆ. ನಿಮ್ಗೆ ಈ ವಿಡಿಯೋ ನೋಡಿ ಏನ್ ಅನ್ನಿಸ್ತು? ಏನಾದರೂ ಹೊಸ ವಿಷಯ ಕಲ್ತ್ರಾ? ಏನ್ ಕಲ್ತಿದ್ದೀರಾ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಯಾಕಂದ್ರೆ ಇಂಥ ಟೈಮಲ್ಲಿ ಈ ವಿಡಿಯೋ ತುಂಬಾ ಮುಖ್ಯ ಅಂತ ನಾನು ಈ ವಿಡಿಯೋ ಮಾಡಿದೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ.